ಶ್ರೀ ಮಹಾಗಣಪತೇ ನಮಃ. ಶ್ರೀ ಸೀತಾರಾಮ್ ಪ್ರಸನ್ನ ಶನಿವಾರ ಪೂಜಾ ಶ್ರೀರಾಮ ಮಹಿಮೆ. ಮುನ್ನುಡಿ: ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಬ್ಬನಿಗೂ ಯಾವುದಾದರೂ ಒಂದು ವಿಧವಾದ ದುಃಖವೂ ಇದ್ದೇ ಇರುತ್ತದೆ. ಇದಕ್ಕೆ ಶನಿಯನ್ನವರು. ಈ ಶನಿ 7 ವಾರಗಳಲ್ಲಿ ಒಂದು ವಾರಕ್ಕೆ ಅಧಿಪತಿಯು. ಅಂದರೆ ಈ 7 ವಾರಗಳ ಅಧಿಪತಿಗಳಿಗೂ ಅಧಿಪತಿಯಾದ ಮತ್ತೊಬ್ಬನಿರುವನು. ಅವನೇ ಶ್ರೀ ವಿಷ್ಣುವು. ಈತನು ಅನಂತಾದ್ಯಾವತಾರವುಳ್ಳವನು. ರಾಮಾವತಾರವು ಸಹ ಆತನ ದಶಾವತಾರಗಳಲ್ಲಿನ ಒಂದು ಅವತಾರವು. ದುಃಖಕ್ಕೀಡಾಗಿರುವ ಪ್ರತಿಯೊಬ್ಬ ಪುರುಷನೂ ಸ್ತ್ರೀಯೂ ಸಹ ಶನಿದೇವನ ಸ್ವಾಮಿಯಾದ ಶ್ರೀರಾಮಚಂದ್ರನನ್ನು ಆರಾಧಿಸುತ್ತಿದ್ದಲ್ಲಿ ಆತನೂ ಮತ್ತು ಆತನ ಸ್ವಾಮಿಯು ಪ್ರಸನ್ನರಾಗಿ ಸಕಲ ದುಃಖಗಳನ್ನು ಹೋಗಲಾಡಿಸುವರೆಂಬುದರಲ್ಲಿ ಲೇಷವೂ ಸಂಶಯವಿರುವುದಿಲ್ಲ. ಈ ರಾಮ ಎಂಬ 2 ಅಕ್ಷರಕ್ಕೆ ಅರ್ಥವನ್ನು ಬರೆಯಲು ಹೋದಲ್ಲಿ ಅದಕ್ಕೆ ಅಂತ್ಯವೇ. ಇದಕ್ಕೆ ವಾಲ್ಮೀಕಿಯ ಮುಖ್ಯ ಸಾಕ್ಷಿಯು. ಇಂತಹ ರಾಮನಾಮ ಮಹಿಮೆಯನ್ನು ಪಠಣ ಶ್ರವಣಾದಿಗಳನ್ನು ಮಾಡೋಣ. ಅದರಿಂದ ಉಂಟಾಗುವ ಮಹದೈಶ್ವರ್ಯವನ್ನು ಸಹ ವರ್ಣಿಸಲು ಅಸಾಧ್ಯವು. ಹೀಗಿರಲು ದುಃಖಾಧಿಪತಿಯಾದ ಶನಿಯು ಪಾಮರರಾದ ನಮ್ಮಗಳನ್ನು ಪೀಡಿಸದಂತೆ ಈ ಅಲ್ಪಮತಿಯು ಜನಗಳ ಉಪಕಾರಾರ್ಥವಾಗಿ ಆ ದಿನ ಆಚರಿಸಬೇಕಾದ ಶ್ರೀರಾಮ ಪೂಜಾ ಮತ್ತು ಕಥೆಯನ್ನು ಶ್ರೀರಾಮ ಪ್ರೇರಣೆಯಿಂದ ಪ್ರೇರೇಪಿಸಿದಷ್ಟನ್ನು ವಾಚಕರ ಸಲುವಾಗಿ ಬರೆದಿರುತ್ತೇನೆ. ಈ ಕಥೆ ಬಹಳ ಸುಲಭ ಶೈಲಿಯಲ್ಲಿ ಬರೆದು ಅಲ್ಲಲ್ಲಿಯೇ ರಾಮನಾಮ ಮಹಾತ್ಮೆ ದೇವನಾಮಗಳನ್ನು ಸೇರಿಸಿದೆ. ಪ್ರತಿಯೊಬ್ಬರೂ ಸುಲಭವಾಗಿ ಓದಲು ಅನುಕೂಲವಾಗಿದೆ. ಕರ್ನಾಟಕದ ಅಭಿಮಾನಿಗಳಾದ ಸ್ತ್ರೀ ಪುರುಷರೆಲ್ಲರೂ ಶ್ರೀರಾಮ ಕಥೆ ಮತ್ತು ಪೂಜೆಯನ್ನು ಓದಿ ತದ್ವಾರ ಶ್ರೀರಾಮಚಂದ್ರ ಮೂರ್ತಿಯ ಕೃಪೆಗೆ ಪಾತ್ರರಾಗಿ ಇಹಲೋಕ ಪರಲೋಕಗಳಲ್ಲಿ ಸೌಖ್ಯವನ್ನು ಪಡೆಯಲೆಂಬುದೇ ಗ್ರಂಥಕರ್ತನ ಕೋರಿಕೆಯು. ಈ ಸಣ್ಣ ಪುಸ್ತಕದಲ್ಲಿ ಏನಾದರೂ ದೋಷಾರೋಪಗಳಿದ್ದ ಪಕ್ಷದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಗುಣಗ್ರಾಹಿಗಳಾಗಬೇಕೆಂದು ಪ್ರಾರ್ಥಿಸುವ ಎನ್.ವಿ. ರಾವ್. ಶ್ರೀರಾಮ ಮಹಿಮೆ ಪ್ರಥಮ ಭಾಗ. ಸುರಪುರವೆಂಬುದೊಂದು ಅಗ್ರಹಾರ. ಅಲ್ಲಿ ಕೇಶವ ಭಟ್ಟನೆಂಬ ಬ್ರಾಹ್ಮಣನು ಬಹಳ ಆಚಾರಶೀಲನೂ ಧರ್ಮಪರಾಯಣನೂ ನೇಮಿಷ್ಠನೂ ಆಗಿದ್ದನು. ಆದರೆ ಬಡತನಕ್ಕೆ ಸಿಕ್ಕಿ ಜೀವನಕ್ಕಿಲ್ಲದೆ ರೋಗಗ್ರಸ್ತನಾಗಿ ಬಹಳ ಕಷ್ಟಪಡುತ್ತಿದ್ದನು. ಆದರೂ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನು ತನಗೆ ಎಷ್ಟೇ ಕಷ್ಟವಿದ್ದಾಗ್ಯೂ ಸದಾಚಾರಯುಕ್ತನಾದುದರಿಂದ ಶಾಸ್ತ್ರಾರೀತಿ ಅರುಣೋದಯಕ್ಕೆ ಮುಂಚಿತವಾಗಿ ಎದ್ದು ಊರಿನ ಬಳಿ ಇದ್ದ ಮನೋಹರವಾದ ಸರೋವರಕ್ಕೆ ಹೋಗಿ ತನ್ನ ಪ್ರಾತಃ ಕಾಲದ ನಿತ್ಯ ಕರ್ಮಗಳೆಲ್ಲವನ್ನು ತೀರಿಸಿಕೊಂಡು ದೇವತಾರ್ಚನೆಗಾಗಿ ತುಳಸಿ ಹೂವುಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ತನ್ನ ಇಷ್ಟ ದೇವನಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ವೈಶ್ಯ ದೇವ ಬಲಿ ಹರಣಗಳನ್ನು ತೀರಿಸಿ ಅತಿಥಿ ಅಭ್ಯಾಗತರನ್ನು ನಿಷ್ಠೆಯಿಂದ ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿದ್ದನು. ಬ್ರಾಹ್ಮಣ ವೇಷಧಾರಿಯಾದ ಶ್ರೀಮನ್ನಾರಾಯಣನು ಭಕ್ತರನ್ನು ಪರೀಕ್ಷಿಸಿ ಅವರಿಂದ ಮುಕ್ತಿ ಮಾರ್ಗವನ್ನು ತೋರಿಸುವುದು ಭಗವಂತನ ವ್ಯಾಪಾರವಲ್ಲವೇ. ಭಕ್ತಿಯುತನಾದ ಈ ಕೇಶವಭಟ್ಟನನ್ನು ಪರೀಕ್ಷಿಸಲೋದಾಗ ಶ್ರೀಮನ್ನಾರಾಯಣನು ವೃದ್ಧ ಬ್ರಾಹ್ಮಣ ರೂಪಿನಿಂದ ಒಂದಾನೊಂದು ದಿನ ಈತನ ಮನೆಗೆ ಮಠ ಮಧ್ಯಾಹ್ನ ಬಂದನು. ಬ್ರಹ್ಮವರ್ಚಸ್ಸಿನಿಂದ ತೇಜೋಮಯನಾದ ಆ ವೃದ್ಧ ಬ್ರಾಹ್ಮಣನನ್ನು ಅರ್ಘ್ಯಪಾದ್ಯಾದಿಗಳಿಂದ ಆಧರಿಸಿ ಆಸನದಲ್ಲಿ ಕುಳ್ಳಿಸಿ ಮಾತನಾಡತೊಡಗಿದನು. ಕೇಶವಭಟ್ಟ: ಹೇ ವಿಪ್ರನೇ, ಪಾಮರನಾದ ನನ್ನ ಮನೆಯು ಇಂದು ತಮ್ಮ ಪಾದ ಧೂಳಿಯಿಂದ ಪವಿತ್ರವಾಯಿತು. ನನ್ನ ಜನ್ಮವೂ ಸಹ ಸಾರ್ಥಕವಾಯಿತು. ತಾವು ಎಲ್ಲಿಂದ ಬರೋಣವಾಯಿತು? ತಮ್ಮ ನಾಮಧೇಯವೇನು? ಪಾಮರನ ಮನೆಗೆ ಬಂದ ಕಾರಣವೂ ತಾನೇ ಏನು? ವೃದ್ಧ ಬ್ರಾಹ್ಮಣ: ನಿನ್ನ ಈ ಹಿತೋಕ್ತಿಗಳು ಸಾಕು. ನನಗೆ ಕ್ಷುದ್ಬಾಧೆಯು ಬಹಳವಾಗಿರುವುದರಿಂದ ಅದನ್ನು ಮೊದಲು ಪರಿಹರಿಸು. ಕೇಶವಭಟ್ಟ ಸ್ವಲ್ಪ ಹೊತ್ತು ಯೋಚಿಸಿ: ಎಲೈ ಬ್ರಾಹ್ಮಣನೇ, ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿರೋರು. ನಾನಾದರೂ ಅತ್ಯಂತ ದರಿದ್ರನು. ಆಯಾಯ ಹೊತ್ತಿಗೆ ಸಂಪಾದಿಸಿಕೊಂಡರೆ ಉಂಟು, ಇಲ್ಲವಾದರೆ ಆ ದಿನ ಉಪವಾಸವೇ. ವೃದ್ಧ ಬ್ರಾಹ್ಮಣ: ಎಲೈ ಭಟ್ಟನೇ, ಈ ನಿನ್ನ ಪುರಾಣವು ನನಗೆ ಬೇಕಾಗಿಲ್ಲ. ನನ್ನ ಹಸಿವನ್ನು ಹೋಗಲಾಡಿಸುವೆಯೋ ಇಲ್ಲವೋ ಹೇಳು. ಕೇಶವಭಟ್ಟ: ವಿಪ್ರರೇ, ಇಷ್ಟು ಕೋಪಿಸಲಾಗದು. ನನ್ನ ಮೊಮ್ಮಗಳ 2 ಹೊತ್ತಿನ ಊಟಕ್ಕಾಗಿ ಇಟ್ಟಿರುವ ಒಂದು ತುತ್ತು ಅನ್ನವನ್ನಾದರೂ ತಂದು ಬಿಡಿಸುವನು ಎಂದು ಹೇಳಿ ಅಡಿಗೆ ಮನೆಗೆ ಹೋದನು. ಕೇಶವಭಟ್ಟನ ಅಡಿಗೆ ಮನೆ ಪ್ರವೇಶ. ವೃದ್ಧ ಬ್ರಾಹ್ಮಣನಿಗೆ ಮಾತು ಕೊಟ್ಟು ಅಡಿಗೆ ಮನೆಯಲ್ಲಿ ತನ್ನ ಪತ್ನಿಯು ಮೊಮ್ಮಗಳ ಸಲುವಾಗಿ ಕೊಂಚ ಅನ್ನವನ್ನು ಮುಚ್ಚಿಡುತ್ತಿದ್ದ ಜಾಗವನ್ನು ನೋಡಲು ಮುಚ್ಚಳವು ಬೇರೆಯಾಗಿದ್ದಿತು. ಗಾಬರಿಯಿಂದ ಹತ್ತಿರಕ್ಕೆ ಹೋಗಿ ನೋಡಲು ಅನ್ನವಿರಲಿಲ್ಲ. ಪ್ರಾಯಶಃ ಮಾರ್ಜಾನನು ಭುಂಜಿಸಿದ್ದನೋ ಏನೋ. ವಾಚಕರೇ, ಇದೇನು ತಂದಿರಬಹುದು? ಆಗ ಕೇಶವಭಟ್ಟನ ಆಂತರ ಏನಾಗಿರಬಹುದು? ಅಲ್ಲಿಯೇ ಪ್ರಲಾಪಿಸಿದನು. ಇದ್ದ ವಿಷಯವನ್ನು ವೃದ್ಧ ಬ್ರಾಹ್ಮಣನಿಗೆ ತಿಳಿಸಿ ಅವನ ಮನ್ನಣೆಯನ್ನು ಪಡೆಯೋಣವೆಂದು ಅಡಿಗೆ ಮನೆಯಿಂದ ಬ್ರಾಹ್ಮಣನ ಬಳಿಗೆ ಬಂದು ಕೈಮುಗಿದುಕೊಂಡು: ಹೇ ಬ್ರಾಹ್ಮಣನೇ, ವಿಧಿಯು ನನ್ನನ್ನು ಪರೀಕ್ಷಿಸತೊಡಗಿರುವುದು. ಪರಮಾತ್ಮನ ಮಾಯೆಯು ನನ್ನನ್ನು ಬಹಳವಾಗಿ ಬಂಧಿಸಿರುವುದು. ಆ ಒಂದು ತುತ್ತು ಅನ್ನವನ್ನು ಮಾರ್ಜಾನನು ನುಂಗಿರುವನಲ್ಲ. ನಾನೇನು ಹೇಳಿದೆ? ನನ್ನ ಅಪರಾಧವನ್ನು ಮನ್ನಿಸಿರಿ. ವೃದ್ಧ ಬ್ರಾಹ್ಮಣ: ಭಟ್ಟನೇ, ಅನ್ನವಿಲ್ಲದಿದ್ದರೆ ಒಂದು ಪಂಚಪಾತ್ರ ನೀರನ್ನಾದರೂ ತಂದುಕೊಟ್ಟು ನನ್ನ ಹಸಿವನ್ನು ನೀಗಿಸದೆ ನನ್ನನ್ನು ವೃಥಾ ಬಳಲಿಸುತ್ತಿರುವೆಯಲ್ಲ. ಇದೆಯೋ ನಿನ್ನ ಅತಿಥಿ ಅಭ್ಯಾಗತರ ಪೂಜೆ. ಹೀಗೆಂದ ಬ್ರಾಹ್ಮಣನ ಮಾತನ್ನು ಕೇಳಿದ ಕೇಶವಭಟ್ಟನು ಪುನಃ ಅಡಿಗೆಯೊಳಕ್ಕೆ ನೀರನ್ನು ತರುವ ಉದ್ದೇಶದಿಂದ ಹೋದನು. ವಿಧಿವಿಲಾಸದಲ್ಲಿ ಒಳ್ಳೆಯ ಪತಿಗೆ ಕೆಟ್ಟ ಸತಿಯು, ಕೆಟ್ಟ ಸತಿಗೆ ಒಳ್ಳೆಯ ಪತಿಯು ದೊರಕುವುದು ಅತ್ಯಂತ ದುರ್ಲಭವಲ್ಲವೇ. ವಾಚಕರೇ, ನಮ್ಮ ಕೇಶವಭಟ್ಟನಿಗೂ ಸಹ ಹಾಗೆ ಆಗಿತ್ತು. ಅಂದರೆ ಸದಾಚಾರ ಸಂಪನ್ನನಾದ ಈತನಿಗೆ ಕರ್ಣ ಕಠೋರಳಾದ ಸತಿಯು ದೊರೆತಿದ್ದಳು. ಆದರೆ ಮಾಡುವುದೇನು? ಅದು ವಿಧಿವಿಲಾಸವಲ್ಲವೇ. ಕೇಶವಭಟ್ಟನು ಬ್ರಾಹ್ಮಣನಿಗೆ ನೀರನ್ನು ತರಲು ಅಡಿಗೆ ಮನೆಗೆ ಹೋದನು. ಆದರೆ ಅಂಥ ಸತಿಯು ಈತನಿಗೆ ದೊರೆತಿರುವಾಗ ಇವನಿಗೆ ಏನು ತಾನೇ ಸ್ವಾತಂತ್ರ್ಯವಿರುವುದು? ಯಾವುದಕ್ಕೂ ತನ್ನ ಪತ್ನಿಯನ್ನೇ ಕೇಳಬೇಕಾಗಿರುವುದು. ಅದರಂತೆಯೇ ತನ್ನ ಪತ್ನಿಯನ್ನು ಕೊಂಡು: ಎಲೈ ಪತ್ನಿಯೇ, ಹಜಾರದಲ್ಲಿ ಓರ್ವ ವೃದ್ಧ ಬ್ರಾಹ್ಮಣನು ಕ್ಷುದ್ಬಾಧೆಯಿಂದ ಬಹಳ ಸಂಕಟ ಪಡುತ್ತಿರುವನು. ಅತಿಥಿಗಳನ್ನು ಆಧರಿಸುವುದು ನಮಗೆ ಶ್ರೇಯಸ್ಕರವೋ?
ಒಂದು ತುತ್ತು ಅನ್ನವನ್ನು ಹಾಕೋಣವೆಂದು ಬಂದು ನೋಡಲು ಅಲ್ಲಿ ಆ ಅನ್ನವು ಮಾಯವಾಗಿರುವುದು. ಒಂದು ತುತ್ತು ಅನ್ನವನ್ನು ಹಾಕೋಣವೆಂದು ಬಂದು ನೋಡಲು ಅಲ್ಲಿ ಅನ್ನವು ಮಾಯವಾಗಿರುವುದು. ಅನ್ನವಿಲ್ಲದಿರುವುದರಿಂದ ಒಂದು ಪಂಚಪಾತ್ರೆ ನೀರನ್ನಾದರೂ ಕೊಟ್ಟು ಸತ್ಕರಿಸೋಣ. ಆದ್ದರಿಂದ ನಿರ್ಮಲವಾಗಿ ತೊಳೆದ ಒಂದು ಪಂಚಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣನನ್ನು ಸತ್ಕರಿಸುವನು. ಕೇಶವಭಟ್ಟನ ಹೆಂಡತಿ ಕೋಪೋದ್ರೇಕದಿಂದ, ಏನು ಬ್ರಾಹ್ಮಣನನ್ನು ಸತ್ಕರಿಸುವುದೇ, ಅವನೇನು ನಿಮಗೆ ಹೊರಿಸಿಕೊಡುವನು? ಬಾವಿಗೆ ಹೋಗಿ ನೀರನ್ನು ತರುವುದಾದರೆ ಅದರ ಕಷ್ಟ ಗೊತ್ತಾಗುವುದು, ನೀರು ಇಲ್ಲ ಏನೂ ಇಲ್ಲ, ಹೋಗಿ ಎಂದು ಮುಖಗಂಟಿನಿಂದ ಪತಿಯನ್ನು ಗದರಿಸಿದಳು. ಕೋಪೋದ್ರೇಕದಿಂದ ಉತ್ತರವಿತ್ತ ತನ್ನ ಸತಿಯನ್ನು ಕುರಿತು, ಎಲೆ ಸತಿಯೇ, ನಿನಗೆ ಅಷ್ಟು ಕಷ್ಟವಾಗಿದ್ದಲ್ಲಿ ನಾನು ರಾತ್ರಿಗೆ ಕುಡಿಯಬೇಕಾಗಿರುವ ಒಂದು ಪಂಚಪಾತ್ರೆ ನೀರನ್ನು ನನಗೆ ಈಗಲೇ ಕೊಟ್ಟುಬಿಡು. ನಾನು ರಾತ್ರಿಗೆ ನೀರನ್ನೇ ಕುಡಿಯುವುದಿಲ್ಲ ಎಂದು ಹೇಳಿ ಒಂದು ಪಂಚಪಾತ್ರೆ ನೀರನ್ನು ತೆಗೆದುಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟನು. ವೃದ್ಧ ಬ್ರಾಹ್ಮಣ ಇವರ ಘಟ್ಟತೆಶೆ ಆದ್ಯಂತಲ್ಲವನ್ನು ಅರಿತು, ಎಲೆ ಬ್ರಾಹ್ಮಣನೇ, ನಿನ್ನ ಭಕ್ತಿಗೆ ಮೆಚ್ಚಿದನು. ಈ ನಿನ್ನ ದಾರಿದ್ರ್ಯವು ಮಾಯವಾಗಲು ನಿನಗೆ ಶ್ರೀರಾಮ ಕಥಾ ಮತ್ತು ಪೂಜೆಯನ್ನು ತಿಳಿಸುವನು. ಅದರಂತೆ ನೀನು ಪ್ರತಿ ಶನಿವಾರವೂ ಆಚರಿಸುವುದೇ ಆದರೆ ನಿನ್ನ ವಿಶಿಷ್ಟ ಕಷ್ಟಗಳು ನಾಶವಾಗಿ ಅತ್ಯಂತ ಸುಖ ಪಡುವೆ ಎಂದು ಉಪದೇಶಿಸಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಶ್ರೀಮನ್ನಾರಾಯಣನು ಅಂತರ್ಧಾನಾದನು. ಶ್ರೀರಾಮ ಕಥಾ ಮತ್ತು ಪೂಜಾಕ್ರಮ. ಪ್ರತಿ ಶನಿವಾರವೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಮನೆಯನ್ನು ಗೋಮಯದಿಂದ ಸಾರಿಸಿ ದೇವರ ಪಾತ್ರೆಗಳನ್ನು ಶುದ್ಧವಾಗಿ ತೊಳೆದಿಟ್ಟುಕೊಂಡು ಸರೋವರ, ವಾಪಿ, ಕೂಪ, ತಟಕಾದಿ ಯಾವುಗಳಲ್ಲಿಯಾದರೂ ಸ್ನಾನ ಮಾಡಿ ದೇವತಾರ್ಚನೆಗೆ ಪತ್ರ ಪುಷ್ಪಾದಿಗಳನ್ನು ಸಂಗ್ರಹಿಸಿಕೊಂಡು ಜಪತಪಾದಿಗಳನ್ನು ತೀರಿಸಿಕೊಂಡು ಶ್ರೀರಾಮ ನೈವೇದ್ಯಕ್ಕಾಗಿ 5 ಭಾಗ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, 5 ಭಾಗ ತುಪ್ಪ, 5 ಭಾಗ ಬೆಲ್ಲ ಇವುಗಳನ್ನು ಬೆರೆಸಿ ಪುಣ್ಯವಾರದಗಳು ಉಂಡೆಗಳನ್ನು ಮಾಡಿ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪೂಜಿಸಿ ಮಾಡಿದ ಅಡಿಗೆಯನ್ನು ಉಂಡೆಗಳನ್ನು ನೈವೇದ್ಯ ಸಮರ್ಪಣೆ ಮಾಡಿ, ದೀನಬಂಧು, ಅನಾಥರಕ್ಷಕ, ಆಪದ್ಬಾಂಧವ, ದಯಾಸಿಂಧು, ಜಾನಕಿರಾಮ, ದಶರಥರಾಮ, ರಾಮಚಂದ್ರ, ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮನ್ನು ಕಾಪಾಡು ಎಂಬುದಾಗಿ ತಮ್ಮ ಅನಧಿಷ್ಠಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನೈವೇದ್ಯ ಉಂಡೆಗಳನ್ನು ಸಮಭಾಗವಾಗಿ ಬ್ರಾಹ್ಮಣರಿಗೂ ಮುತ್ತೈದರಿಗೂ ಬಂಧು ಮಿತ್ರರಿಗೂ ಕೊಟ್ಟ ನಂತರ ತನ್ನ ಮನೆಯವರು ಭುಜಿಸಿ ಭಗವದ್ಧ್ಯಾನದಿಂದ ಕಾಲವನ್ನು ಕಳೆಯಬೇಕು. ಹೀಗೆ ಪ್ರತಿ ಶನಿವಾರ ಈ ಪೂಜೆಯನ್ನು ಯಾರು ತಪ್ಪದೇ ಮಾಡುವರೋ ಅವರು ಇಹಲೋಕದಲ್ಲಿ ಸುಖವನ್ನು, ಪರಲೋಕದಲ್ಲಿ ಮುಕ್ತಿಯನ್ನು ಪಡೆಯುವರು. ಮೇಲ್ಕಂಡಂತೆ ವೃದ್ಧ ಬ್ರಾಹ್ಮಣನಿಂದ ಉಪದೇಶಿಸಲ್ಪಟ್ಟ ಶ್ರೀರಾಮ ಕಥಾ ಮತ್ತು ಪೂಜೆಯನ್ನು ತಪ್ಪದಂತೆ ಕೇಶವಭಟ್ಟನು ಆಚರಿಸುತ್ತಿರಲು ಆ ಶ್ರೀರಾಮ ಕೃಪೆಯಿಂದ ಸಕಲೈಶ್ವರ್ಯವನ್ನು ಪಡೆದನು. ಹೀಗಿರಲು ಐಶ್ವರ್ಯದಿಂದ ದೊಡ್ಡಗೂಡಿದ ಕೇಶವಭಟ್ಟನು ದಾನ ಧರ್ಮಗಳನ್ನು ಮಾಡಿ ಮಾತಾಪಿತೃಗಳ ಪಿಂಡ ಪ್ರದಾನ ಮಾಡಿ ಋಣಮುಕ್ತನಾಗಲು ಭಾಗೀರಥಿ ಸ್ನಾನ ಮಾಡಿ ಯಾತ್ರಾ ಮಗ್ನನಾಗಿ ಸತಿಯನ್ನು ಕುರಿತು, ಎಲೆ ಸಾಧ್ವಿಯೇ, ನಾವು ಹಿಂದೆ ಬಡತನದಿಂದ ಯಾತ್ರೆಗಳನ್ನು ಮಾಡಲಿಲ್ಲ. ಈಗ ಶ್ರೀರಾಮನ ಕೃಪೆಯಿಂದ ನಮಗೆ ಅತ್ಯಂತ ಐಶ್ವರ್ಯವು ಪ್ರಾಪ್ತಿಯಾಗಿರುವುದು. ಆದ್ದರಿಂದ ನಾವು ಭಾಗೀರಥಿ ಯಾತ್ರೆಗೆ ಹೋಗಿ ಆ ಪವಿತ್ರ ನದಿಯಲ್ಲಿ ಮಿಂದು ನಮ್ಮ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತರಾಗಿ ಬರೋಣ ಬಾ ಎಂದು ಹೇಳಿದನು. ಎಂದೂ ಕಾಣದ ವಿಕನಾಶಾದ ಈತನ ಸತಿಯು, ಎಲೆ ಪತಿಯೇ, ನಿಮಗೆ ಹುಚ್ಚು ಹಿಡಿದಿರಬಹುದು. ನೀವೇ ಮುಕ್ತರಾಗಿ ದೇವರು ಕೊಟ್ಟಾಗ ಐಶ್ವರ್ಯ ಸುಖವನ್ನು ಅನುಭವಿಸದೆ ಯಾತ್ರೆ ಮಾಡಬೇಕಂತೆ. ನನಗೆ ಯಾವುದು ಬೇಡ, ನಾನು ಮನೆಯಲ್ಲಿಯೇ ಸೌಖ್ಯವಾಗಿರುವೆನು ಎಂದು ಹೇಳಿದ ಸತಿಯ ಮಾತನ್ನು ಕೇಳಿ ಅವಳ ಕರ್ಮಶೇಷವು ಕಳೆದಳೆಂದು ಭಾವಿಸಿ ಶ್ರೀರಾಮ ಪೂಜೆ ಆಚರಿಸಿ ಬ್ರಾಹ್ಮಣ ಸುವಾಸಿನಿಯರ ಸಮಾರಾಧನೆಯನ್ನು ಮಾಡಿ ಅವರುಗಳನ್ನು ಭೂರಿ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ಮಗನಾದ ನಾರಾಯಣ ಭಟ್ಟನಿಗೆ ಶ್ರೀರಾಮ ಪೂಜೆಯನ್ನು ತಪ್ಪದೆ ಆಚರಿಸುವಂತೆ ಹೇಳಿ ತಾನು ಯಾತ್ರೆಗೆ ಹೊರಟನು. ದ್ವಿತೀಯ ಭಾಗ. ತಂದೆಯಿಂದ ಆಜ್ಞಾಪ್ತನಾದ ನಾರಾಯಣ ಭಟ್ಟನು ವಿಧಿ ಪ್ರಕಾರ ಶ್ರೀರಾಮ ಪೂಜೆಯನ್ನು ಪ್ರತಿ ಶನಿವಾರ ತಪ್ಪದೆ ಆಚರಿಸುತ್ತಿದ್ದನು. ಹೀಗಿರಲು ಒಂದಾನೊಂದು ದಿನ ನಾರಾಯಣ ಭಟ್ಟನು ಯಥಾಪ್ರಕಾರದಂತೆ ಶ್ರೀರಾಮ ಪೂಜೆಯನ್ನು ಮಾಡಿ ತಾಯಿಯನ್ನು ಕುರಿತು, ಅಮ್ಮ, ರಾಮಕಥೆಯನ್ನು ಹೇಳುವನು ಬಾರಮ್ಮ ಎಂದು ಕರೆದನು. ತಾಯಿ, ಈಗ ಇಲ್ಲಿ ಹೇಳುವೆ, ಮಧ್ಯಾಹ್ನವಾಗಿರುವುದು, ಊಟದ ವೇಳೆಯೋ? ಊಟದ ನಂತರ ಕೇಳುವೆನು, ಈಗ ಬೇಡ. ನಾರಾಯಣ ಭಟ್ಟ, ಭೋಜನಾನಂತರ ಮಾತೆಯೇ ಊಟವಾಗಿರುವುದಲ್ಲವೇ? ಈಗ ಶ್ರೀರಾಮನ ಕಥೆಯನ್ನು ಹೇಳುವೆನು ಕೇಳಮ್ಮ. ತಾಯಿ, ಮಗನೇ, ಈಗ ತಾನೇ ಊಟ ಮಾಡಿ ಹೊಟ್ಟೆ ಭಾರವಾಗಿರುವುದು, ಸ್ವಲ್ಪ ನಿದ್ರಿಸಿ ನಂತರ ಮಕ್ಕಳ ಬಟ್ಟೆ ಪಾತ್ರೆಗಳನ್ನು ತೆಗೆದುಕೊಂಡು ಬಾವಿಗೆ ಹೋಗಿ ಒಗೆದುಕೊಂಡು ನೀರು ತರಬೇಕಾಗಿರುವುದು, ಈಗ ಬೇಡ, ಸಾಯಂಕಾಲ ಕೇಳುವೆನು. ನಾರಾಯಣ ಭಟ್ಟನು ಸಾಯಂ ಸಂಧ್ಯಾವಂದನ ಶ್ರೀರಾಮದೇವರ ಮಂಗಳಾರತಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ತೀರಿಸಿಕೊಂಡು, ಅಮ್ಮ, ಈಗಲಾದರೂ ಹೇಳುವೆನು ಕೇಳಲು ವಿರಾಮ ಇರುವುದೇ? ತಾಯಿ, ಮಗು, ಈಗ ಅಡಿಗೆ ಮಾಡಬೇಕಾಗಿರುವುದು, ಮಕ್ಕಳು ಉಳುತ್ತಿರುವರು, ಊಟದ ನಂತರ ಕೇಳುವೆನು. ನಾರಾಯಣ ಭಟ್ಟ, ಊಟವಾದ ನಂತರ ಮಾತೆಯೇ, ಈಗ ನಿನ್ನ ಕೆಲಸಗಳೆಲ್ಲ ಪೂರೈಸಿರುವೆ, ಈಗಲಾದರೂ ವಿರಾಮದಿಂದ ಕಥೆ ಕೇಳು. ತಾಯಿ, ಅಯ್ಯೋ ಹುಚ್ಚ, ನನಗೆ ಸ್ವಲ್ಪವೂ ಬುದ್ಧಿ ಇಲ್ಲದಂತೆ ಕಾಣುತ್ತದೆ. ಬೆಳಗಿನಿಂದ ಬೇಸತ್ತು ಸುಣ್ಣವಾಗಿ ಮನೆಯಲ್ಲಿನ ಕೆಲಸಗಳೆಲ್ಲವನ್ನು ತೀರಿಸಿಕೊಂಡು ವಿಶ್ರಮಿಸಿಕೊಳ್ಳೋಣವೆಂದರೆ ನೀನು ನನಗೆ ಬಹಳ ತೊಂದರೆಯನ್ನುಂಟು ಮಾಡುತ್ತಿರುವೆಯಲ್ಲ. ಈ ರಾಮಕಥೆಯನ್ನು ಪ್ರತಿದಿನವೂ ಕೇಳುತ್ತಿರುವನು, ಕೇಳಿ ಕೇಳಿ ನನಗೆ ಬಹಳ ಬೇಜಾರಾಗಿರುವುದು. ಈ ಕಥೆಯು ನಿನಗೇ ಇರಲಿ, ನಾನು ನಿದ್ರಿಸುವೆನು ಎಂದು ಹೇಳಿ ತನ್ನ ಕೊಠಡಿಗೆ ಹೋಗಿ ನಿದ್ರಿಸಿದಳು. ಇಂದಿನ ದಿನದ ಶ್ರೀರಾಮ ಕಥೆಯ ಪಠಣ ಮತ್ತು ಶ್ರವಣಕ್ಕೆ ವಿಘ್ನ ಉಂಟಾದ್ದಕ್ಕೆ ಬಹಳ ಪಶ್ಚಾತ್ತಾಪಪಟ್ಟು ತಾನೂ ನಿದ್ರಿಸಿದನು.
ಶ್ರೀರಾಮ ಕಥಾ ಪಠಣ ಶ್ರವಣವನ್ನು ಕೇಶವಭಟ್ಟನ ಮನೆಯಲ್ಲಿ ಆತನ ಮಗನೂ ಸತಿಯೂ ಸಹ ಬಿಟ್ಟಿದ್ದರಿಂದ ಶ್ರೀರಾಮನು ಇವರಿಗೆ ತನ್ನಲ್ಲಿ ಪುನಃ ಹೆಚ್ಚಿನ ಭಕ್ತಿ ಹುಟ್ಟಲೆಂದು ಪೂರ್ವ ಬಡತನಕ್ಕಿಂತಲೂ ಹೆಚ್ಚಿನ ಬಡತನವನ್ನು ಕೊಟ್ಟನು. ಬಡತನವನ್ನು ಲೆಕ್ಕಿಸದೆ ನಾರಾಯಣ ಭಟ್ಟನು ಒಂದು ದಿನ ನದಿಗೆ ಸ್ನಾನಕ್ಕಾಗಿ ಹೋಗುತ್ತಿರಲು ತಾಯಿ ಇವನನ್ನು ಕುರಿತು, ನೀನು ಸ್ನಾನಕ್ಕೆ ಹೊರಟಿರುವೆ, ಮನೆಯಲ್ಲಿ ನಿನ್ನ ಮಗಳು ಹಸಿವೆಂದು ಅಳುತ್ತಿರುವಳು, ಒಂದು ಕಾಳು ಅಕ್ಕಿ ಇಲ್ಲ, ನಾನೇನು ಮಾಡಲಿ ಎಂದು ಕೇಳಿದಳು. ನಾರಾಯಣ ಭಟ್ಟ, ಹಾಗಿದ್ದರೆ ನೆರೆಮನೆಯಲ್ಲಿ ಸಾಲವಾಗಿ ಒಂದು ಸೇರು ಅಕ್ಕಿಯನ್ನು ತೆಗೆದುಕೊಂಡು ಬಂದು ಇಂದಿನ ಅಡಿಗೆಯನ್ನು ಮಾಡು. ತಾಯಿ, ನಾನು ಯಾರನ್ನೂ ಸಾಲ ಕೇಳುವುದಿಲ್ಲ, ಸಾಲ ತಂದವರಿಗೆ ತೀರಿಸುವುದು ತಾನೇ ಏನು, ನೀನೇ ಎಲ್ಲಿಯಾದರೂ ಸಾಲ ತಂದು ಕೊಟ್ಟು ಹೋಗು. ನಾರಾಯಣ ಭಟ್ಟ, ಅಮ್ಮ, ನನಗಾರು ಸಾಲ ಕೊಡುವರು? ಶ್ರೀರಾಮಕಟಾಕ್ಷವನ್ನು ನಮಗೆ ತಪ್ಪಿ ಹೋಯಿತು. ತಾಯಿ, ರಾಮಕಟಾಕ್ಷವು ತಪ್ಪಿ ಹೋದರೆ 4 ಮನೆ ಭಿಕ್ಷೆ ಮಾಡಿಕೊಂಡು ಬಾ, ಅದೆಲ್ಲ ನನಗೇಕೆ ಹೇಳಿದೆ? ನಾರಾಯಣ ಭಟ್ಟ, ಅಮ್ಮ, ಹಾಗಾದರೆ ಭಿಕ್ಷಕ್ಕಾದರೂ ಹೋಗುವೆನು, ಒಂದು ತಂಬಿಗೆಯನ್ನು ಕೊಡು. ತಾಯಿ ಮನೆಯ ಪಾತ್ರೆಗಳನ್ನೆಲ್ಲ ಹುಡುಕಿ ಒಡಕು ತಂಬಿಗೆಯೊಂದಕ್ಕೆ ಹುಣಸೆ ಹಣ್ಣನ್ನು ಮೆತ್ತಿ ಅದನ್ನು ತಂದು ಮಗನ ಕೈಗಿತ್ತಳು. ನಾರಾಯಣ ಭಟ್ಟ ತಂಬಿಗೆಯನ್ನು ತೆಗೆದುಕೊಂಡು, ಹಾ ಶ್ರೀರಾಮಚಂದ್ರ, ನಿನ್ನಲ್ಲಿ ನನ್ನ ಅಪರಾಧವೇನಿರುವುದು? ನನ್ನನ್ನು ಹೆಚ್ಚಿಗೆ ಪರೀಕ್ಷಿಸಲು ನನಗೀ ಗತಿಯನ್ನು ಕೊಟ್ಟೆಯಾ? ಚಿಂತೆ ಇಲ್ಲ, ಈ ಭಿಕ್ಷಾಟನಿದ್ದರೂ ನಿನ್ನ ರಾಮನಾಮ ಸಭೆಯನ್ನು ಬಿಡುವುದಿಲ್ಲ, ಜೈ ರಘುವೀರ ಸಮರ್ಥ ಎಂದು ಸುರಪುರದ ಬೀದಿಯಲ್ಲಿ ಭಿಕ್ಷಕ್ಕೆ ಹೊರಟನು. ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ, ಭಕ್ತ ಪೋಷಕ ರಾಜ ರಾಮ, ಮುಕ್ತಿ ಪ್ರದಾಯಕ ಸೀತಾರಾಮ. ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ, ಭವಭಯ ಭಂಜನ ರಾಜ ರಾಮ, ಬಂಧ ವಿಮೋಚನ ಸೀತಾರಾಮ, ಜಾನಕಿ ವಲ್ಲಭ ಜೈ ಜೈ ರಾಮ, ರಘುರಾಮ ವಿಠಲ ರಾಜ ರಾಮ, ರಘುರಾಮ ವಿಠಲ ರಾಜ ರಾಮ, ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ, ಪತಿತ ಪಾವನ ಸೀತಾರಾಮ, ಪತಿತ ಪಾವನ ಸೀತಾರಾಮ. ತನ್ನ ಅಹನ್ಯಹಾನಿ ಕಾಲಕ್ಷೇಪಕ್ಕೆ ಬೇಕಾದಷ್ಟು ಮಾತ್ರ ಭಿಕ್ಷೆ ಬೇಡಿಕೊಂಡು ಬಂದು ತಂದಿದ್ದನ್ನು ತಾಯಿಯ ವಶಕ್ಕೆ ಕೊಟ್ಟು ರಾಮಧ್ಯಾನ ಪರನಾಗಿದ್ದನು. ವಾಚಕರೇ, ನಾರಾಯಣ ಭಟ್ಟನ ಚರಿತ್ರೆಯನ್ನು ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ ಕೇಶವ ಭಟ್ಟನ ವಿಚಾರವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ರಾಮಧ್ಯಾನ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ಹೊರಟ ಕೇಶವಭಟ್ಟನು 6 ತಿಂಗಳು ಪ್ರಯಾಣ ಮಾಡಿ ಕಾಶಿ ಕ್ಷೇತ್ರವನ್ನು ಸೇರಿ ಅಲ್ಲಿ 90 ದಿನಗಳು ವಾಸ ಮಾಡಿದನು. ಅಲ್ಲಿ ಇರುವವರೆಗೂ ಪ್ರತಿದಿನವೂ ಪಾವನವಾದ ಗಂಗೆಯಲ್ಲಿ ಮಿಂದು ತಮ್ಮ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಕೊಟ್ಟು ವಿಶ್ವೇಶ್ವರನ ಸಂದರ್ಶನ ಮಾಡಿಕೊಂಡು ರಾಮಭಕ್ತ ಪರನಾಗಿ 90 ದಿನಗಳಿದ್ದರೂ ನಂತರ ಗಂಗಾ ಸಮೇತವಾಗಿ ಕಾಲ್ನಡಿಗೆಯಲ್ಲಿ ತನ್ನ ವಾಸಸ್ಥಾನವಾದ ಸುರಪುರಕ್ಕೆ ಬಂದನು. ಊರೆಲ್ಲ ಹುಡುಕ್ತಿರು ತನ್ನ ಮನೆಯ ಗುರುತೇತಿ ಕಲಿಯಲು ಹೆಂಡತಿಯ ಹೆಸರಿಡಿದು ಕೂಗುತ್ತಾ ಬೀದಿಯಲ್ಲಿ ಎಳೆದನು. ಯಾವುದೋ ಒಂದು ಮನೆಯೊಳಗಿನಿಂದ ತಲೆಯ ಕೂದಲನ್ನು ಕೆದರಿಕೊಂಡು ಮಲಿನ ವಸ್ತ್ರವುಟ್ಟ ಸ್ತ್ರೀ ವ್ಯಕ್ತಿಯೊಂದು ಈತನನ್ನು ಗುರುತಿಸಿ ಇದೇಕೆ ಹೀಗೆ ಕಿರ್ಚಿಕೊಳ್ಳುವಿರಿ? ಇಷ್ಟು ದಿವಸ ಯಾತ್ರೆ ಹೋಗಿದ್ದವರಿಗೆ ಮನೆ ಗುರುತು ಸಿಕ್ಕಲಿಲ್ಲವೋ? ಹುಡುಕಿಕೊಂಡು ಹೋದ ರಾಮನನ್ನು ಕರೆದುಕೊಂಡು ಬಂದಿರೋ? ಇದೇ ಮನೆ ಒಳಗೆ ಬನ್ನಿ. ಮನೆ ಕಡೆ ತಾಪತ್ರಯವೇನಾದರೂ ತಮಗೆ ಇದ್ದೀತೆ? ಯಾವ ಗಣಸಾದರೂ ಹೀಗೆ ತಿಂಗಳಾನುಗಟ್ಟಲೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವನೆ? ನಿಮಗೇಕೆಂತಹ ದುರ್ಬುದ್ಧಿ ಹುಟ್ಟಿತನೋ ಆ ಕಾಣೆ. ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಜೀವಂತರಾಗಿ ಬಂದಿರಲ್ಲ, ಅಷ್ಟೇ ಸಾಕು. ಕೇಶವ ಭಟ್ಟ, ಪತಿಯೇ, ಬಾಗಿಲಿಗೆ ಬರುವಾಗಲೇ ಕಠೋರ ಮಾತುಗಳು ಆಡಬಾರದು, ಒಳಗೆ ನಡೆ, ಶ್ರೀರಾಮನನ್ನು ನಿಂದಿಸಬಾರದೆಂದು ಹೇಳುತ್ತಾ ಸತಿಯೊಂದಿಗೆ ಒಳಗೆ ಹೋಗಿ ತಂದಿದ್ದ ಗಂಗೆಯನ್ನು ದೇವರ ಮುಂದಿಟ್ಟು, ಪ್ರಿಯೇ, ನಿನ್ನನ್ನು ನಾನು ಯಾತ್ರೆಗೆ ಕರೆದಾಗಿ ನಾನು ಇಲ್ಲಿ ಸುಖವನ್ನು ಅನುಭವಿಸನು, ಯಾತ್ರೆಗೆ ಬರುವುದೂ ಇಲ್ಲ ಎಂದು ಹೇಳಿದೆಯಲ್ಲ, ಈಗ ಆ ಸೌಖ್ಯವೆಲ್ಲವೂ ಮಾಯವಾಗಲು ಕಾರಣವೇನೆಂಬುದನ್ನಾದರೂ ತಿಳಿದಿರುವೆಯಾ? ಹೀಗೆ ಸತಿಪತಿಗಳು ಮಾತನಾಡುತ್ತಿರುವಾಗ ಭಿಕ್ಷಾಟನೆಗೆ ಹೋಗಿದ್ದ ನಾರಾಯಣ ಭಟ್ಟನು ಆಗಮಿಸಿದನು. ನಾರಾಯಣ ಭಟ್ಟನು ತನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಕೈಮುಗಿದುಕೊಂಡು ನಿಂತನು. ಕೇಶವ ಭಟ್ಟ, ಮಗನೇ, ಇದೇನು ನಮ್ಮ ವಿಷಯದಲ್ಲೂ ಹೀಗೆ ಮಾಯವಾಗಲು ಕಾರಣವೇನು? ನೀನು ನನ್ನ ಆಜ್ಞೆಯಂತೆ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಪ್ಪದೇ ಪ್ರತಿದಿನವೂ ಆಚರಿಸುತ್ತಿದ್ದೆಯಾ? ನಾರಾಯಣ ಭಟ್ಟ, ತಂದೆಯೇ, ಏನು ಹೇಳಿದೆ? ನಿಮ್ಮ ಆಜ್ಞೆಯನ್ನು ತಪ್ಪದೇ ನೆರವೇರಿಸುತ್ತಿದ್ದೇನು. ಆದರೆ ದುರಾದೃಷ್ಟದಿಂದ ಮಾತೆಯು ಅದಕ್ಕೆ ಕಿವಿಗೊಡದಿರಲು ನಾನು ದಿಗ್ಭ್ರಾಂತನಾಗಿ ಕಥೆಯನ್ನು ಹೇಳದೆ ಮಲಗಿಬಿಟ್ಟನು. ಬೆಳಗ್ಗೆ ಎದ್ದು ನೋಡೋಲೆ ಮನೆಯು ಈ ರೀತಿಯಾಗಿತ್ತು. ಕೇಶವ ಭಟ್ಟ ಈ ಮಾತುಗಳನ್ನು ಕೇಳಿದೊಡನೆ ಕೋಪಗೊಂಡವನಾಗಿ, ನೀನೂ ಸರಿಯೇ, ನಿನ್ನ ತಾಯಿಯೂ ಸರಿಯೇ, ನೀನು ಮಾಡಿದ ಈ ಮಹಾಪರಾಧಕ್ಕೆ ಈ ಕ್ಷಣ ನನಗೆ ಮುಖವನ್ನು ತೋರದೆ ಹೊರಟು ಹೋಗು ಎಂದು ಶ್ರೀರಾಮ ದರ್ಶನವನ್ನು ಮಾಡಿಕೊಂಡು ಆತನಿಂದ ವರವನ್ನು ಪಡೆದುಕೊಂಡು ಬರುವೆಯೋ ಅಂದು ನಿನ್ನ ಮುಖವನ್ನು ತೋರಿಸು ಎಂದು ಹೇಳಿದನು. ನಾರಾಯಣ ಭಟ್ಟನು ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಮಾತಾಪಿತೃಗಳಿಗೆ ವಂದಿಸಿ ಶ್ರೀರಾಮನನ್ನು ಹುಡುಕುವ ಉದ್ದೇಶದಿಂದ ಹೊರಟು ಆ ವರ್ತಮಾನವನ್ನು ತನ್ನ ಸತಿಗೆ ತಿಳಿಸಲೋಸಗ ಅವಳ ಕೊಠಡಿಗೆ ಹೋಗಿ ವೃತ್ತಾಂತವನ್ನು ತಿಳಿಸಲು ಆಕೆಯು, ನೀವೇನು ಹೋಗಬಹುದು, ನಿಮ್ಮ ಮಗಳನ್ನು ಮಾತ್ರ ಕರೆದುಕೊಂಡು ಹೋಗುವುದು ಒಂದು ಗಳಿಗೆಯೂ ಬಿಡಕೂಡದು ಎಂದು ಹೇಳಿದಳು. ನಾರಾಯಣ ಭಟ್ಟ,
ಪ್ರಿಯೇ, ಇದೇನು ಹೀಗೆ ಹೇಳುವೆ? ನಾನು ಆಹಾರವಿಲ್ಲದೆ ಅರಣ್ಯ ಸಂಚಾರದಿಂದ ಶ್ರೀರಾಮನನ್ನು ಹುಡುಕಬೇಕಾಗಿದೆ. ಹುಡುಗಿಯನ್ನು ಹೇಗೆ ಕರೆದುಕೊಂಡು ಹೋಗಲಿ, ನೀನೇ ಯೋಚಿಸು. ಈ ಉಪದೇಶವು ಬೇಕಿല്ലെಂದು ಹೇಳಿ ನೆರೆಮನೆಯಲ್ಲಿ ಆಡುತ್ತಿದ್ದ ಮಗಳನ್ನು ಕರೆದುಕೊಂಡು ಬಂದು ಗಂಡನ ಬಳಿ ಬಿಟ್ಟಳು. ಎದುರು ಮಾತನಾಡದೆ ನಾರಾಯಣ ಭಟ್ಟನು ತನ್ನ ದುರವಸ್ಥೆಗೆಂದು ಮಗಳನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಶ್ರೀರಾಮ್ ಭಜನೆ ಮಾಡುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ಪ್ರಯಾಣ ಮಾಡಿದನು. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಜೀ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲಬೀದಿಯೊಳು ನಿಂದು ಸಾರಿ ಪೊಗಳುವ ಮಂತ್ರ, ಹಲವು ಪಾಪಂಗಳ ಹರಿಸುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರ್ಯಗುಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸ್ಥಾನಮಾನಗಳಿಗೆ ಸಾಧನದ ಮಂತ್ರ, ಏನೆಂಬೆ ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ, ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕಿದು ಮೂಲ ಮಂತ್ರ, ಭಕ್ತಿ ಮಾರ್ಗಕ್ಕಿದು ದಾರಿ ತೋರುವ ಮಂತ್ರ, ಭಕ್ತವತ್ಸಲ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ. ತೃತೀಯ ಭಾಗ. ರಾಮಧ್ಯಾನ ಸಕ್ತನಾಗಿ ಹೊರಟ ನಾರಾಯಣ ಭಟ್ಟನು ಮಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೆಜ್ಜೆ ಹೆಜ್ಜೆಗೂ ರಾಮಧ್ಯಾನ ಮಾಡುತ್ತಾ ಹೋಗುತ್ತಿರಲು ಎದುರಾಗಿ ಬಂದ ವ್ಯವಸ್ಥೆಗಳನ್ನು ಈ ಕೆಳಕಂಡಂತೆ ಪ್ರಶ್ನಿಸಿದನು. ಅಯ್ಯ, ಈ ನನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಳ್ಳುವರಾ? ವಂದನೆ ಅನ್ನಿಸ್ತಾ, ಸ್ವಾಮಿ, ನನಗೆ ಓರ್ವ ಪತ್ನಿ ಇರಳು, ನಾನು ಏಕಪತ್ನಿ ವ್ರತಸ್ಥನು, ಆದ್ದರಿಂದ ಲಗ್ನವಾಗಲಾರೆನು. ಎರಡನೇ ಅಯ್ಯ, ನನಗಿರುವ ಹೆಂಡತಿಯನ್ನು ಸಾಕುವುದು ಬಹಳ ಕಷ್ಟವು, ಈ ಹುಡುಗಿಯನ್ನು ಹೇಗೆ ಮದುವೆ ಮಾಡಿಕೊಳ್ಳಲಿ? ಆಗಲಾರದು. ನಾರಾಯಣ ಭಟ್ಟ, ಆಹಾ ವಿಧಿಯೇ, ನಾನಾಗಿ ಹೆಣ್ಣನ್ನು ಕೊಡಲು ಹೋದರೂ ಬೇಡವನ್ನಲ್ಲ, ಇದೇನು ವಿಚಿತ್ರವು? ಇದೆಲ್ಲವೂ ರಾಮ ಮಾಯೆ ಎಂದು ಮುಂದೆ ಹೋಗುತ್ತಿರಲು ಒಂದು ಗ್ರಾಮವು ಸಿಕ್ಕಿತು. ಮುಂಭಾಗದಲ್ಲಿ ಅನೇಕ ಮಂದಿ ಬ್ರಾಹ್ಮಣರು ಸೇರಿ ಮಂತ್ರಘೋಷಗಳಿಂದ ಭಗವಂತನನ್ನು ಆರಾಧಿಸುತ್ತಾ ಯಾಗ ಮಾಡುವುದನ್ನು ಕಂಡು ಒಳಗೆ ಪ್ರವೇಶಿಸಿ ಅಲ್ಲಿ ನಡೆದಿದ್ದ ಬ್ರಾಹ್ಮಣ ಒಟುಗಳೆಲ್ಲನ್ನು ಕುರಿತು, ಅಯ್ಯ ಒಟುಗಳೇ, ನಾನು ಶ್ರೀರಾಮನ ಸಂದರ್ಶನಕ್ಕಾಗಿ ಬಹಳ ದೂರ ಸಂಚರಿಸಬೇಕಾಗಿರುವುದು. ಈ ನನ್ನ ಮಗಳನ್ನು ಅಷ್ಟು ದೂರ ಆಹಾರಾದಿಗಳಿಲ್ಲದೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲವೋ? ಭೂತ ದಯಾವರಾದ ನಿಮ್ಮಲ್ಲಿ ಯಾರಾದರೂ ಈಕೆಯನ್ನು ಮದುವೆಯಾಗುವರು ಎಂದು ಕೇಳಿದನು. ಅದಕ್ಕೆ ಕೆಲವರು, ನಾವು ಮಾಡಿಕೊಳ್ಳುವುದಿಲ್ಲ, ತಾವು ಮಾಡಿಕೊಳ್ಳುವುದರೆಂದರು. ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಪ್ರಾಪ್ತ ವಯಸ್ಕನಾದ ಬ್ರಾಹ್ಮಣನೊಬ್ಬನು ಇವರ ಮಾತುಗಳನ್ನು ಕೇಳಿಸಿಕೊಂಡು, ಅಯ್ಯ ಬ್ರಾಹ್ಮಣನೇ, ನೀನಾಗಿ ಹೆಣ್ಣು ಕೊಡುತ್ತೇನೆಂದು ಹೇಳುವಾಗ ಮದುವೆ ಮಾಡಿಕೊಳ್ಳುವುದಿರುವುದೇಕೆ? ಮನೆಗೆ ಬಂದ ಹೆಣ್ಣನ್ನು ಬಿಡಬಾರದೆಂದು ಪೂರ್ವಿಕರು ಹೇಳಿರುವರು. ಈಕೆ ನನ್ನ ಭಾಗ್ಯಲಕ್ಷ್ಮಿಯು, ನಿಮ್ಮ ಮಗಳನ್ನು ನನಗೆ ಪಾಣಿಗ್ರಹಣ ಮಾಡಿಕೊಟ್ಟು ತಮ್ಮ ಮುಂದಿನ ಕಾರ್ಯಕ್ಕೆ ಹೊರಡಬಹುದೆಂದು ಹೇಳಲು ನಾರಾಯಣ ಭಟ್ಟನು ಬಹಳ ಸಂತೋಷಪಟ್ಟು ಮುಂಭಾಗದಲ್ಲಿ ಹರಿಯುತ್ತಿದ್ದ ಮಂದಾಕಿನಿ ನದಿಯಲ್ಲಿ ವಧೂವರರಿಗೂ ಮಂಗಳ ಸ್ನಾನ ಮಾಡಿಸಿ ಪಾಣಿಗ್ರಹಣವಾಗುವ ವೇಳೆಗೆ ಸರಿಯಾಗಿ ಇವನ ನಿಶ್ಚಲ ಭಕ್ತಿಗೆ ಮೆಚ್ಚಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಮೊದಲಾದ ದೇವತಾ ಸ್ತ್ರೀಯರೆಲ್ಲರೂ ನೆರೆದು ಪಾಣಿಗ್ರಹಣವನ್ನು ಸಾಂಗವಾಗಿ ನೆರವೇರಿಸಿ ಹೊರಟೋದು. ನಂತರ ತಾನು ಆಚರಿಸುತ್ತಾ ಇದ್ದ ಶನಿವಾರ ಶ್ರೀರಾಮ ಕಥಾ ಮತ್ತು ಪೂಜೆಯನ್ನು ತನ್ನ ಮಗಳಿಗೂ ಉಪದೇಶಿಸಿ ಅದನ್ನು ತಪ್ಪದೇ ಆಚರಿಸುವಂತೆ ಬುದ್ಧಿವಾದವನ್ನು ಹೇಳಿ ತನ್ನ ಮುಂದಿನ ಕಾರ್ಯಕ್ಕಾಗಿ ಪ್ರಯಾಣ ಮಾಡಿದನು. ಕುರುಡನಿಗೆ ಶ್ರೀರಾಮ ಕಥಾ ಉಪದೇಶ. ನಾರಾಯಣ ಭಟ್ಟನು ತನ್ನ ಮಗಳಿಗೆ ವಿವಾಹ ಮಾಡಿ ಮುಂದೆ ಪ್ರಯಾಣ ಮಾಡುತ್ತಿರಲು ಒಂದು ಗ್ರಾಮದ ಬಳಿ ಹೊಲದ ಬದುವಿನಲ್ಲಿ ಒಬ್ಬ ಕುರುಡನು ದಪ್ಪವಾದ ಒಂದು ದೊಣ್ಣೆಯನ್ನು ಹಿಡಿದುಕೊಂಡು ಟಪ್ ಟಪ್ ಎಂದು ಶಬ್ದ ಮಾಡುತ್ತಿದ್ದನ್ನು ನೋಡಿ ಇದರ ಕಾರಣವೇನಿರಬಹುದೆಂಬುದು ತಿಳಿಯೋಣೆಂದು ಯೋಚಿಸಿ ಅವನ ಬಳಿಗೆ ಬಂದು ಮಾತನಾಡತೊಡಗಿದನು. ನಾರಾಯಣ ಭಟ್ಟ, ಅಯ್ಯ ಮುದುಕನೇ, ಇದೇಕೆ ಹೀಗೆ ಶಬ್ದವನ್ನು ಮಾಡುತ್ತಾ ಕುಳಿತಿರುವೆ? ಅದರ ಅಭಿಪ್ರಾಯವೇನು? ಮುದುಕ, ಸ್ವಾಮಿ, ನೀವ್ಯಾರೋ ಮಾನಿರುವಂಗೆ ಕಾಣ್ತಾ ಇರೋ ಅಷ್ಟಿಗೆ ಪಕ್ಕದಾಗೆ ಕೂತ್ಕೊಳ್ಳಿ ಬುದ್ಧಿ, ನನ್ನ ವಿಷಯ ಹೇಳ್ತೇನೆ ಎಂದು ತನ್ನ ಬಲಗೈಯಿಂದ ತಳವನ್ನು ತೋರಿಸಿ ಕೂಡುವಂತೆ ಹೇಳಿದನು. ಬುದ್ಧಿ ಕೂತ್ಕೊಂಡ್ರಾ? ನಾರಾಯಣ ಭಟ್ಟ, ಕೂತ್ಕೊಂಡೆ. ನಿನ್ನೆ ಚರಿತ್ರೆಯನ್ನು ಹೇಳು. ಮುದುಕ, ಬುದ್ಧಿ, ನಾನೇನು ಹೇಳಿ? ನಾನು ಹುಟ್ಟುಕೂಡ ಬುದ್ಧಿ, ನಡ್ಕೊಂಡು ಕಾಣೋಕಿಲ್ಲ. ನನ್ನ ಹೆಂಡ್ರೋ ಮಕ್ಕಳು ಯಾರಾದರೂ ಒಬ್ರು ನನ್ನ ಇಲ್ಲಿಗೆ ಕರ್ಕೊಂಡು ಬಂದುಬಿಡ್ತಾರೆ. ಅವರಿಗೆ ಯಾವಾಗ ಜ್ಞಾನ ಬರ್ತೈತೋ ಆಗ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತೀನಿ ಬುದ್ಧಿ. ನನಗೇನು ಹಗಲಿಲ್ಲ ರಾತ್ರಿ ಇಲ್ಲ, ಎಲ್ಲ ಒಂದೇ. ನಿದ್ದೆ ಬಂದರೆ ರಾತ್ರಿ, ಎಚ್ಚರಾಗಿದ್ದರೆ ಹಗಲು ಬುದ್ಧಿ. ತಿಳಿದುಕೊಂಡು ನನ್ನ ಚರಿತ್ರೆಯ
ನಾರಾಯಣ ಭಟ್ಟ, ಅಯ್ಯ ಮುದುಕನೇ, ನಿನ್ನ ಚರಿತ್ರೆಯು ಚೆನ್ನಾಗಿ ತಿಳಿಯಿತು. ನಿನಗೆ ಶ್ರೀರಾಮಕಥ ಮತ್ತು ರಾಮನಾಮ ಮಹಿಮೆಯನ್ನು ಉಪದೇಶಿಸುವನು, ಅದರಂತೆ ಆಚರಿಸು ಎಂದು ಹೇಳಿ ಮುಂದುವರೆದನು. ಮುದುಕನು ಅದರಂತೆ ರಾಮರಾಮ ನನ್ನ ಕಣ್ಣುಗಳು ಬರಲಿ ಎಂದು ಹೇಳುತ್ತಲೂ ಕಣ್ಣುಗಳು ಬಂದವು. ನಂತರ ಮುದುಕನು ರಾಮನಾಮ ಚಿಂತನೆಯಿಂದ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಹೆಂಡತಿಯನ್ನು ಕೂಗಿದನು. ಒಳಗಿದ್ದ ಆತನ ಹೆಂಡತಿಯು, ಇದೇನು ಈ ದಿನ ನನ್ನ ಗಂಡ ಇಷ್ಟೊತ್ತಿಗೆ ಮನೆಗೆ ಬಂದಲ್ಲ, ಯಾರು ಕರ್ಕೊಂಡು ಬಂದವರೇ ಎಂದು ಗಾಬರಿಯಾಗಿ ಒಳಗಿನಿಂದ ಓಡಿ ಬಂದು ಬಾಗಿಲನ್ನು ತೆಗೆದಳು. ಮುದುಕನ ಹೆಂಡತಿ, ಇದೇನು ನಿನಗೆ ಇಷ್ಟು ಬೇಗ ಕಣ್ಣು ಹೆಂಗೆ ಬಂದವು? ಮುದುಕ, ಏನೇ ಯಾರೋ ಬ್ರಾಹ್ಮಣರು ಬಂದಿದ್ರು ನಿನಗೆ ರಾಮನೋಪದೇಶ ಮಾಡ್ತೇನೆ ಅಂತ ಹೇಳಿ ರಾಮರಾಮ ನನಗೆ ಕಣ್ಗಳು ಬರಲಿ ಎಂದು ಹೇಳಿಕೊಟ್ರು. ಹಂಗಂತಿದ್ದಾಗ ಎರಡು ಕಣ್ಣುಗಳು ಬಂದವು. ಅವರನ್ನೇ ಮನೆಗೆ ಬನ್ನಿ ಅಂತ ಕರೆದೆ, ಈಗ ಆಗೋಕಿಲ್ಲ ಅಂತ ಹೇಳಿ ಹೊರಟೋದ್ರು. ಇನ್ನು ಮುಂದೆ ನಾವು ಅವರು ಹೇಳಿರೋ ಪೂಜೆಯನ್ನು ಮಾಡಿಕೊಂಡು ಸುಖವಾಗಿರೋಣ ಎಂದು ಹೇಳಿ ಅಂದಿನಿಂದಲೂ ಮುದುಕನು ಅವನ ಹೆಂಡತಿ ಮಕ್ಕಳೊಂದಿಗೆ ಶ್ರೀರಾಮ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಾ ನಾರಾಯಣ ಭಟ್ಟನ ಪುನಃ ಬರುವಿಕೆಯನ್ನು ನಿರೀಕ್ಷಿಸುತ್ತಾ ರಾಮ ಧ್ಯಾನದಲ್ಲಿ ಆಸಕ್ತನಾದನು. ಅವಿವಾಹಿತ ಕನ್ನಿಗೆ ಶ್ರೀರಾಮ ಮಹಿಮೋಪದೇಶ. ಮುದುಕನಿಗೆ ಶ್ರೀರಾಮಕಥೆಯನ್ನು ಉಪದೇಶಿಸಿ ಮುಂದಕ್ಕೆ ಹೊರಟ ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಮುಂಭಾಗದ ಅಶ್ವತ್ಥ ಕಟ್ಟೆಯ ಮೇಲೆ ಓರ್ವ ಅವಿವಾಹಿತ ಕನ್ಯೆಯು ಚಿಂತಾಕ್ರಾಂತನಾಗಿ ಕುಳಿತಿರುವುದನ್ನು ಕಂಡು ಮಾತನಾಡತೊಡಗಿದನು. ನಾರಾಯಣ ಭಟ್ಟ, ಎಲೆ ಬಾಲೆ, ಇದೇಕೆ ಹೀಗೆ ವ್ಯಸನ ಪಡುತ್ತಿರುವೆ? ಕಾರಣವೇನು? ಕನ್ಯೆ, ಪೂಜ್ಯರೇ, ನಾನು ಅವಿವಾಹಿತಳು. ನನ್ನ ಮಾತಾಪಿತೃಗಳು ನನಗೆ ಸರಿಯಾದ ವರನನ್ನು ಹುಡುಕದೆ ಒಬ್ಬ ವೃದ್ಧನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿರುವರು. ಇದು ಘೋರದುಃಖವೋ? ನಾರಾಯಣ ಭಟ್ಟ, ಕನ್ಯೆ, ಚಿಂತಿಸಬೇಡ. ಆತನನ್ನು ನೀನು ಖಂಡಿತ ಲಗ್ನವಾಗುವುದಿಲ್ಲ. ನಿನಗೆ ಅನುಕೂಲನ ಪತಿ ಸಿಕ್ಕುವನು. ಅದುವರೆಗೂ ನೀನು ನಾನು ಉಪದೇಶಿಸುವ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೆ ಆಚರಿಸುತ್ತಿರು ಎಂದು ಹೇಳಿ ಮುಂದಕ್ಕೆ ಹೊರಟನು. ಬಾಲಿಯು ತನಗೆ ಅನುಕೂಲನಾದ ಪತಿ ಸಿಕ್ಕುವನೆಂಬ ಆಸೆಯಿಂದ ಶ್ರೀರಾಮ ಪೂಜಾಸಕ್ತಳಾಗಿದ್ದಳು. ಅಂದಿನ ರಾತ್ರಿ ಆ ಕನ್ಯೆಯ ಸ್ವಪ್ನದಲ್ಲಿ ಶ್ರೀರಾಮ ದರ್ಶನವಾಗಿ, ಎಲೈ ಬಾಲೆಯೇ, ನಿನಗೆ ಶ್ರೀರಾಮ ಮಹಿಮೋಪದೇಶವನ್ನು ಮಾಡಿದ ಬ್ರಾಹ್ಮಣನು ಪುನಃ ನಿನ್ನಲ್ಲಿಗೆ ಬರುವನು. ಅವನೇ ನಿನಗೆ ಸರಿಯಾದ ಪತಿಯು. ಅವನನ್ನು ವಿವಾಹವಾಗು, ನೀನು ಧನ್ಯಳಾಗುವೆ ಎಂದು ಹೇಳಿ ಮಾಯವಾದನು. ವೃದ್ಧ ಸ್ತ್ರೀಗೆ ಶ್ರೀರಾಮ ಮಹಿಮೋಪದೇಶ. ಈ ಪ್ರಕಾರ ಮುಂದೆ ಬರುತ್ತಿರಲು ಮತ್ತೊಂದು ಗ್ರಾಮದ ಮುಂಭಾಗದ ಅಶ್ವತ್ಥ ಕಟ್ಟೆಯ ಮೇಲೆ ಚಿಂತಾಕ್ರಾಂತಳಾಗಿ ಕುಳಿತಿದ್ದ ಓರ್ವ ವೃದ್ಧ ಸ್ತ್ರೀಯನ್ನು ಕಂಡು ಮಾತನಾಡಿಸತೊಡಗಿದನು. ನಾರಾಯಣ ಭಟ್ಟ, ಎಲೆ ವೃದ್ಧಳೇ, ಏಕೆ ಚಿಂತಿಸುತ್ತಿರುವೆ? ವೃದ್ಧ ಸ್ತ್ರೀ, ಬ್ರಾಹ್ಮಣನೇ, ಬಡತನದಿಂದ ಜೀವನೋಪಾಯವಿಲ್ಲದಿರಲು ನನ್ನ ಪತಿಯು 3 ತಿಂಗಳ ಹಿಂದೆ ಕಾಶಿಯಾತ್ರೆಗೆ ಹೋದನು. ಏಕಮಾತ್ರ ಪುತ್ರನು ಭಿಕ್ಷಾನಕ್ಕೆ ಹೋಗಿರುವನು. ಪತಿ ಚಿಂತನೆ, ದಾರಿದ್ರ್ಯ ಚಿಂತನೆಯಿಂದ ಕುಳಿತಿರುವನು. ನಾರಾಯಣ ಭಟ್ಟ, ವೃದ್ಧಳೇ, ಚಿಂತಿಸುವುದರಿಂದ ಪ್ರಯೋಜನವಿಲ್ಲ. ನಾನು ಉಪದೇಶಿಸುವ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ಪ್ರತಿದಿನವೂ ತಪ್ಪದೆ ಆಚರಿಸು. ಸರ್ವದಾ ರಾಮ ಧ್ಯಾನ ಮಾಡು. ಇದರಿಂದ ಅಭಿಷ್ಟವಿಲ್ಲ ಸಿದ್ಧಿಸುವುದು ಎಂದು ಹೇಳಿ ಮುಂದುವರೆದನು. ವೃದ್ಧಳು ಆತನ ಉಪದೇಶದಂತೆ ರಾಮಧ್ಯಾನ ಮಾಡುತ್ತಲೂ ಕಾಶಿಯಾತ್ರೆಗೆ ಹೋಗಿದ್ದ ಪತಿಯು ಗಂಗಾಸಮೇತನವಾಗಿ ಆ ದಿನವೇ ಬಂದನು. ಆಗ ಆತನ ಸತಿಯು, ಪತಿಯೇ, ಈಗ ತಾನೇ ಓರ್ವ ಬ್ರಾಹ್ಮಣನು ರಾಮಕಥಾ ಪೂಜೆ ಮತ್ತು ಶ್ರೀರಾಮ ಮಹಿಮೆ ಉಪದೇಶಿಸಿದನು. ಇಷ್ಟು ದಿನ ಬಾರದಿದ್ದವರು ಈ ದಿನ ಬಂದುದು ಆಶ್ಚರ್ಯವು. ತಡ ಮಾಡದೆ ಶ್ರೀರಾಮ ಪೂಜೆ ಮಾಡೋಣವೆಂದು ನಿಶ್ಚಯಿಸಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಸಾಂಗವಾಗಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಭಿಕ್ಷಾಟನೆಗೆ ಹೋಗಿದ್ದ ಮಗನನ್ನು ನಿರೀಕ್ಷಿಸುತ್ತಿದ್ದರು. ಇತ್ತ ಭಿಕ್ಷಾಟನೆಗೆ ಹೋದ ಹುಡುಗನು ಪ್ರತಿದಿನ ಊರಿನಿಂದ ಗಂಡಕಿ ನದಿಯಲ್ಲಿ ತಾನು ತಂದ ಅನ್ನವನ್ನು ಗಂಗಾಮಾತೆಗೆ ಪೂಜಿಸಿ ನೈವೇದ್ಯ ಮಾಡಿ ಬರುವಾಡಿಕೆ. ಅದರಂತೆ ಬಾಲಕನು ಪೂಜಾಸಕ್ತನಾಗಿರಲು ಆ ಊರಿನ ರಾಜನು ಮೃತಪಟ್ಟು 12 ದಿನಗಳು ಕಳೆದಿರಲು ಅಲ್ಲಿನ ಸಾಮಂತ ರಾಜರು ರಾಜ್ಯಪದವಾಗಿ ತಮ್ಮಲ್ಲಿಯೇ ಜಗಳವಾಡುತ್ತಿರಲು ರಾಜಮನೆತನದ ಮುಖಂಡರೆಲ್ಲರೂ ಒಂದು ಸಭೆ ಏರ್ಪಡಿಸಿ ಪಟ್ಟದಾನೆಯ ಕೈಲಿ ಹೂವಿನ ಆಹಾರ ಕೊಟ್ಟು ಅದು ಆಹಾರವನ್ನು ಯಾರ ಕೊರಳಿಗೆ ಹಾಕುವುದೋ ಅವರಿಗೆ ರಾಜ್ಯದ ಪಟ್ಟವನ್ನು ಕಟ್ಟೋಣ ಎಂದು ತೀರ್ಮಾನಿಸಿಕೊಂಡು ಅದರಂತೆ ಪಟ್ಟದಾನೆಯ ಸೊಂಡಲಿಗೆ ಹಾರವನ್ನು ಕೊಡಲು ಆನೆ ಉತ್ಸಾಹಕರಾಗಿದ್ದ ಸಭೆಯಲ್ಲಿದ್ದವರೆಲ್ಲನ್ನು ಬಿಟ್ಟು ಈ ಬಾಲಕನ ಕೊರಳಿಗೆ ಹಾರವನ್ನು ಹಾಕಿ ಬೆನೆಯನ್ನು ಕುಡಿಸಿಕೊಂಡು ಸಭೆಗೆ ಬಂದಿತು. ಈ ಭಿಕ್ಷಾನಂದ ಹುಡುಗನು ನೋಡಿದ ಕೂಡಲೇ ಸಭೆಯಲ್ಲಿ ನೆರೆದಿದ್ದ ಸಾಮಂತ ರಾಜರೆಲ್ಲರೂ ಅತ್ಯಂತ ಕೋಪಗೊಂಡವರಾಗಿ ಆ ಹುಡುಗನನ್ನು ಆ ಗ್ರಾಮದ ಒಂದು ಬೆಟ್ಟದ ಬದಿಯಲ್ಲಿ ಅವಿತಿಟ್ಟು ಆನೆಯನ್ನು ಬಹಳವಾಗಿ ಹೊಡೆದು ಪುನಃ ಆ ಆನೆ ಸೊಂಡಲಿಗೆ ಮತ್ತೊಮ್ಮೆ ಹಾರವನ್ನು ಕೊಡಲು ಆಗ ಆನೆಯು ಈ ರಾಜರೆಲ್ಲರನ್ನು ಧಿಕ್ಕರಿಸಿಕೊಂಡು ಹೋಗಿ ಪೊದೆಯಲ್ಲಿ ಅವಿತಿಟ್ಟಿದ್ದ ಬಾಲಕನಿಗೆ ಆ ಹಾರವನ್ನು ಹಾಕಿ ಬೆನ್ನಿನ ಕೂಡಿಸಿಕೊಂಡು ಸಭೆಗೆ ಬಂದಿತು. ಆಗ ರಾಣಿಯು ಭಗವಂತನ ಮಾಯೆಯಲ್ಲಿ ಭಿಕ್ಷಾನದ ಬಾಲಕನು ರಾಜನಾಗಬೇಕೆಂದಿದ್ದಲ್ಲಿ ಅದು ದೈವ ಸಂಕಲ್ಪವಾದುದರಿಂದ ಈತನೇ ರಾಜ ಪದವಿಗೆ ಅರ್ಹನು ಎಂದಳು. ಶ್ಲೋಕ. ರಂ ಕಂ ಕರೋತಿ ರಾಜಾನಾಂ ರಂ ಕಮೇವ ಚ ಧನಿಕಂ ನಿರ್ಧನಂ ಚೈವ ನಿರ್ಧನಂ ಧನಿಕಂ ತಥಾ. ಕೆಲಸಕ್ಕೆ ಬಾರದವನನ್ನು ರಾಜನನ್ನಾಗಿಯೂ ರಾಜನನ್ನು ಕೆಲಸಕ್ಕೆ ಬಾರದವನನ್ನಾಗಿಯೂ ಧನಿಕನನ್ನು ಬಡವನನ್ನಾಗಿಯೂ ಬಡವನನ್ನು ಧನಿಕನನ್ನಾಗಿಯೂ ಮಾಡುವುದು ಭಗವಂತನ ಲೀಲೆಯು. ಆದ್ದರಿಂದ ಈತನಿಗೆ ಶಾಸ್ತ್ರೋಕ್ತವಾಗಿ ಪಟ್ಟವನ್ನು ಕಟ್ಟಬೇಕೆಂದು ಹೇಳಲು ಸಾಮಂತ ರಾಜರೆಲ್ಲರೂ ಭಗವಂತನ ಮಾಯಿಗೆ ಆಶ್ಚರ್ಯಪಟ್ಟವರಾಗಿ ಆ ಬಾಲಕನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದರು. ಸ್ತೋತಿಕರು ಸ್ತುತಿಯನ್ನು, ಸೇವಾದಳವರು ಪರಾಕನ್ನು ಹೇಳಿದರು. ಸಾಮಂತ ರಾಜರು ನಜರನ್ನೊಪ್ಪಿಸಿದರು. ಪಟ್ಟಾಭಿಷೇಕಗಳು ಸಾಂಗವಾಗಿ ನಡೆದ ನಂತರ ತನ್ನ ವೃದ್ಧ ಮಾತಾಪಿತರನ್ನು ರಾಜಮರ್ಯಾದೆಯಿಂದ ಕರೆತರುವಂತೆ ರಾಜಭಟರಿಗೆ ಆಜ್ಞಾಪಿಸಿದನು. ಆಜ್ಞೆಯಂತೆ ರಾಜಭಟರು ಆ ಬಾಲಕನ ಮಾತಾಪಿತರನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಅರಮನೆಗೆ ಕರೆತರಲು
ರಾಜನು ತನ್ನವರನ್ನು ಮರ್ಯಾದೆಯಿಂದ ಪೂಜಿಸಿದನು. ಆಗ ಅವನ ತಾಯಿಯು ತನ್ನ ಸರಿಗೆಯಲ್ಲಿ ಕಟ್ಟಿಕೊಂಡಿದ್ದ ಶ್ರೀರಾಮ ಪ್ರಸಾದವನ್ನು ಮಗನಿಗೆ ಕೊಟ್ಟು, ಎಲೆ ಬಾಲಕನೇ, ಈ ಪ್ರಸಾದದಿಂದಲೇ ನಿನಗೆ ರಾಜ್ಯ ಪದವಿ ಉಂಟಾಯಿತು, ಇದನ್ನು ಸ್ವೀಕರಿಸು. ರಾಮಧ್ಯಾನ ಪರಾಯಣನಾದ ಓರ್ವ ಬ್ರಾಹ್ಮಣನು ಈ ಶ್ರೀರಾಮ ಪೂಜೆ ಮತ್ತು ಮಹಿಮೆಯನ್ನು ಉಪದೇಶಿಸಿದನು. ಇದನ್ನು ನೀನು ಪ್ರತಿಶನವಾರು ತಪ್ಪದೆ ಆಚರಿಸಬೇಕು ಎಂದು ಹೇಳಲು ರಾಜನು ಬಹಳ ಸಂತೋಷಿಸಿ ಶ್ರೀರಾಮ ಕೃಪೆಯಿಂದುಂಟಾದ ಆ ರಾಜ್ಯಕ್ಕೆ ಅಂದಿನಿಂದಲೂ ರಾಮರಾಜ್ಯವೆಂತಲೂ ತಾನು ರಾಮರಾಜನೆಂತಲೂ ಹೆಸರನ್ನಿಟ್ಟುಕೊಂಡು ಆ ಬ್ರಾಹ್ಮಣನನ್ನು ಪತ್ತೆ ಮಾಡಲು ಅಷ್ಟದಿಕ್ಕುಗಳಿಗೂ ತನ್ನ ಸೇವಕರನ್ನು ಕಳುಹಿಸಿ ರಾಜ್ಯಭಾರ ಮಾಡಿಕೊಂಡು ಸದಾ ರಾಮಧ್ಯಾನ ಆಸಕ್ತನಾಗಿ ತನ್ನ ಮಾತಾಪಿತೃಗಳೊಂದಿಗೆ ಅನೇಕ ವರ್ಷಗಳು ಸುಖವಾಗಿದ್ದನು. ಹೀಗೆಯೇ ಕೆಲವು ದಿನಗಳು ಕಳೆಯಲು ರಾಮಭಕ್ತನಾದ ಈ ರಾಮರಾಜನಿಗೆ ರಾಣಿಯು ತನ್ನ ಮಗಳನ್ನು ಕೊಟ್ಟು ವಿಧಿ ಪ್ರಕಾರ ವಿವಾಹವನ್ನು ಮಾಡಿ ಮಗಳು ಅಳಿಯನೊಂದಿಗೆ ಸುಖವಾಗಿದ್ದಳು. ನಾಗರಾಜನಿಗೆ ಶ್ರೀರಾಮ ಹಿಮೋಪದೇಶ. ಮುಂದುವರೆದ ನಾರಾಯಣ ಭಟ್ಟನು ರಾಮಧ್ಯಾನ ಪರಾಯಣನಾಗಿ ಬರುತ್ತಿರಲು ದಾರಿಯಲ್ಲಿ ಒಂದು ದೊಡ್ಡ ಸರ್ಪವು ಅಡ್ಡವಾಗಿರಲು, ಎಲೆ ನಾಗರಾಜನೇ, ಇದೇಕೆ ದಾರಿಯಲ್ಲಿ ತಿರುಗಾಡುವ ಜನಗಳಿಗೆ ತೊಂದರೆಯು ಭೀತಿಯು ಉಂಟಾಗುವಂತೆ ಮಲಗಿರುವೆ? ಕಾರಣವೇನು? ನಾಗರಾಜ: ಎಲೆ ಬ್ರಾಹ್ಮಣನೇ, ನಾನು ಮಲಗಿರುವ ಈ ಸ್ಥಳದಲ್ಲಿ 108 ಕೊಪ್ಪರಿಗೆ ಹಣವಿರುವುದು. ಅದನ್ನು ಇಲ್ಲಿ ಕಾದುಕೊಂಡಿರುವಂತೆ ಶ್ರೀರಾಮನ ಆಜ್ಞೆಯಾಗಿರುವುದು. ಅದಕ್ಕಾಗಿ ಚಲಿಸದೆ ಜಡನಾಗಿ ಮಲಗಿರುವೆ. ನನ್ನನ್ನು ಈ ನಿರ್ಬಂಧದಿಂದ ಎಂದಿಗೆ ಬಿಡುಗಡೆ ಮಾಡುವನು ನಾ ಕಾಣೆ. ನಾರಾಯಣ ಭಟ್ಟ: ಹಾಗಾದರೆ ನಾನು ಉಪದೇಶಿಸುವ ಶ್ರೀರಾಮನ ಮಹಿಮೆಯನ್ನು ಜಪಿಸುತ್ತಿರು. ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಿನಗೆ ಈ ನಿರ್ಬಂಧವು ತಪ್ಪುವುದು ಎಂದು ಹೇಳಿ ಮುಂದೆ ಹೊರಟನು. ಅಂದಿನ ರಾತ್ರಿ ನಾಗರಾಜನಿಗೆ ಸ್ವಪ್ನದಲ್ಲಿ ಶ್ರೀರಾಮ ದರ್ಶನವಾಗಿ, ಎಲೆ ನಾಗರಾಜನೇ, ನಿನಗೆ ರಾಮೋಪದೇಶವನ್ನು ಮಾಡಿದ ಬ್ರಾಹ್ಮಣನು ಪುನಃ ನಿನ್ನಲ್ಲಿಗೆ ಬರುವನು. ಅವನಿಗೆ ನಿನ್ನಲ್ಲಿರುವ 108 ಕೊಪ್ಪರಿಗೆ ಹಣವನ್ನು ದಾನ ಮಾಡು, ಅಂದು ನೀನು ಮುಕ್ತನಾಗುವೆ ಎಂದು ಹೇಳಿ ಅಂತರ್ಧಾನಾದನು. ರಾಜನಿಗೆ ಶ್ರೀರಾಮ ಹಿಮೋಪದೇಶ. ಮುಂದೆ ಹೊರಟ ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಕೆರೆಯ ಏರಿಯ ಮೇಲೆ ಅಲ್ಲಿಯ ರಾಜನು ಬಹಳ ಮಂದಿ ಕೂಲಿಗಾರರೊಂದಿಗೆ ಯೋಚನಾಕ್ರಾಂತನಾಗಿ ಕುಳಿತಿರುವುದನ್ನು ಕಂಡು, ಎಲೆ ರಾಜನೇ, ನಿನ್ನ ಯೋಚನೆಗೆ ಕಾರಣವೇನು ಎಂದು ಕೇಳಿದನು. ರಾಜ: ನರೋತ್ತಮನೇ, ನಾನು ಈ ಕೆರೆಯ ಏರಿಯನ್ನು ಪ್ರತಿದಿನವೂ ಕೆಲಸಗಾರರಿಂದ ಕಟ್ಟಿಸಿ ಮನೆಗೆ ಹೋಗಿ ನಿದ್ರಿಸಿ ನಂತರ ಪ್ರಾತಃ ಕಾಲ ಬಂದು ನೋಡುವಲ್ಲಿ ಏರಿಯು ಒಡೆದು ನೀರು ದಿಕ್ಕಾಪಾಲಾಗಿರುವುದಲ್ಲ. ಇದರ ಕಾರಣವೇನೆಂಬುದನ್ನು ಯೋಚಿಸುತ್ತಿರುವೆನು. ನಾರಾಯಣ ಭಟ್ಟ: ನಾನು ಉಪದೇಶಿಸುವ ಶ್ರೀರಾಮನ ಮಹಿಮೆಯನ್ನು, ಪೂಜೆ ಮತ್ತು ಕಥೆಯನ್ನು ಪ್ರತಿ ಶನಿವಾರ ತಪ್ಪದೆ ಆಚರಿಸು. ನಿನ್ನ ಪ್ರಥಮ ಪೂಜೆಯ ದಿನವೇ ನಿನಗೆ ಚಿಂತಾ ಪರಿಹಾರಕ್ಕೆ ಸ್ವಪ್ನವಾಗುವುದು ಎಂದು ಹೇಳಿ ತಾನು ಮುಂದೆ ಹೊರಟನು. ಈ ರಾಜನಿಗೆ ಪ್ರಥಮ ಶ್ರೀರಾಮ ಪೂಜೆಯ ದಿನ ರಾತ್ರಿ ಸ್ವಪ್ನದಲ್ಲಿ ಶ್ರೀರಾಮನು ಬಂದು, ಎಲೆ ರಾಜನೇ, ನಿನ್ನ ಋತುಮತಿಯಾದ ಮಗಳಿಗೆ ವಿವಾಹ ಮಾಡದಿರುವುದೇ ನಿನ್ನ ಕೆರೆಯ ಏರಿಯ ಒಡೆಯಲು ಕಾರಣವು ನಿನಗೆ ನನ್ನ ಮಹಿಮೆಯನ್ನು ಉಪದೇಶಿಸಿದ ಬ್ರಾಹ್ಮಣನು ಪರಮ ಭಕ್ತನು. ಅವನು ಪುನಃ ನಿನ್ನಲ್ಲಿಗೆ ನನ್ನ ದರ್ಶನ ಮಾಡಿಕೊಂಡು ಬರುವನು. ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡು. ನಾಳೆಯಿಂದ ನಿನ್ನ ಕಾರ್ಯವು ಸಫಲವಾಗುತ್ತದೆ ಎಂದು ಹೇಳಿ ಅಂತರ್ಧಾನಾದನು. ರಾತ್ರಿಯ ಸ್ವಪ್ನದಂತೆ ಬೆಳಗ್ಗೆ ಹೋಗಿ ಏರಿಯನ್ನು ನೋಡಲು ಯಾವ ಭಾಗವೂ ಒಡೆಯದಿರಲು ಕೂಲಿಗಾರರೊಂದಿಗೆ ಸಂತೋಷಪಟ್ಟವನಾಗಿ ನಾರಾಯಣ ಭಟ್ಟನ ಬರುವಿಕೆಯನ್ನು ಎದುರು ನೋಡುತ್ತಾ ಈ ವೃತ್ತಾಂತವನ್ನು ತನ್ನ ಮಗಳಿಗೆ ತಿಳಿಸಲು ಅವಳು ಸಹ ಆನಂದ ಭರಿತಳಾಗಿ ರಾಮಧ್ಯಾನಾಸಕ್ತಳಾಗಿ ತನ್ನ ವಿವಾಹವನ್ನು ನಿರೀಕ್ಷಿಸುತ್ತಿದ್ದಳು. ಚತುರ್ಥ ಭಾಗ. ಎಷ್ಟು ದಿನಗಳಾದರೂ ಶ್ರೀರಾಮನ ದರ್ಶನವಾಗದಲ್ಲೂ ನಾರಾಯಣ ಭಟ್ಟನು ಬಹಳ ಖಿನ್ನನಾಗಿ, ಕನಕದಾಸರು ಶ್ರೀಕೃಷ್ಣನ ದರ್ಶನವಾಗದಲ್ಲೂ ಕೋಪಗೊಂಡು ಹಾಡಿದ ದೇವನಾಮವನ್ನು ವರ್ಣಿಸುತ್ತರು. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ಕಲಹ ಬಾರದ ಮುನ್ನ ಕರ್ಣನೊಬ್ಬನ ಕೊಂದೆ, ಸುಲಭದಲ್ಲಿ ಕೌರವ ಮನೆಯ ಮುರಿದೆ. ನೆಲವ ಬೇಡುತ್ತ ಹೋಗಿ ಬಲಿಯ ಭೂಮಿಗೆ ತುಳಿದೆ, ಮೊಲೆಯ ನುಣಿಸಲು ಬಂದ ಪೂತನಿಯ ಕೊಂದೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಕರಪತ್ರದಿಂದ ತಾಮ್ರ ಧ್ವಜನ ತಂದೆಯ ಕೊರಳ ಕುಯಿಸಿದೆ ನೀನು ಕುಂದಿಲ್ಲದೆ. ದುರುಳ ನಂದದಿ ಪೋಗಿ ಭೃಗುಮುನಿಯ ಕಣ್ಣೊಡೆದೆ, ಅರಿತು ತ್ರಿಪುರಾಸುರನ ಹೆಂಡಿರನು ಬೆರೆದೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ತಿರಿದುಂಬದಾತರ ಕೈಲಿ ಕಪ್ಪವ ಕೊಂಬೆ, ಗರುಡ ವಾಹನ ನಿನ್ನ ಚರಿಯೆ ನಾವರಿಯೆ. ವರಕ್ಕಾಗಿ ನೆಲೆಯಾದಿ ಕೇಶವನ ಭಜಿಸಿದರೆ, ತಿರುವೆನೆಂದರೆ ತಿರುಪೆ ಹುಟ್ಟದಯ್ಯ ಕೃಷ್ಣ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಇವನ ಭಕ್ತಿಗೆ ಮೆಚ್ಚಿದ ಶ್ರೀರಾಮನು ವೃದ್ಧ ಬ್ರಾಹ್ಮಣ ರೂಪಿಯಾಗಿ ಬಂದು, ಎಲೈ ಬ್ರಾಹ್ಮಣನೇ, ನೀನು ಅರಣ್ಯದಲ್ಲಿ ತಿರುಗಲು ಕಾರಣವೇನು ಎಂದು ಕೇಳಿದನು. ನಾರಾಯಣ ಭಟ್ಟ: ನಾನು ಶ್ರೀರಾಮನನ್ನು ಹುಡುಕಿಕೊಂಡು ಬಂದಿರುವೆನು. ವೃದ್ಧ ಬ್ರಾಹ್ಮಣ: ಆ ಶ್ರೀರಾಮನು ನಾನೇ, ನನಗೆ ಬೇಕಾದ ವರವನ್ನು ಕೇಳು. ನಾರಾಯಣ ಭಟ್ಟ: ಸೀತಾ ಲಕ್ಷ್ಮಣ ಸಮೇತನಾದ ನಿನ್ನ ಸಂದರ್ಶನ ಒಂದೇ ನನಗೆ ಸಾಕಾಗಿರುವುದು, ಮತ್ಯಾವ ವರವು ಬೇಕಾಗಿಲ್ಲವೋ. ವೃದ್ಧ ಬ್ರಾಹ್ಮಣ:
ವೃದ್ಧ ಬ್ರಾಹ್ಮಣ: ಆ ಶ್ರೀರಾಮನು ನಾನೇ, ನಿನಗೆ ಬೇಕಾದ ವರವನ್ನು ಕೇಳು. ನಾರಾಯಣ ಭಟ್ಟ: ಸೀತಾ ಲಕ್ಷ್ಮಣ ಸಮೇತನಾದ ನಿನ್ನ ಸಂದರ್ಶನ ಒಂದೇ ನನಗೆ ಸಾಕಾಗಿರುವು, ಮತ್ಯಾವರೂ ಬೇಕಾಗಿಲ್ಲವು. ವೃದ್ಧ ಬ್ರಾಹ್ಮಣ: ಇವನನ್ನು ಹೆಚ್ಚಿಗೆ ಪರೀಕ್ಷಿಸಬೇಕಾದ ಪ್ರಮೇಯವೆಂದು ಭಾವಿಸಿ ತಾನು ಸೀತಾಲಕ್ಷ್ಮಣ ಭರತ ಶತ್ರುಘ್ನ